ನಮಸ್ಕಾರ ಎಲ್ಲರಿಗೂ. ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಓವರ್ ಥಿಂಕಿಂಗ್ ಅಂದ್ರೆ ಅತಿಯಾದ ಆಲೋಚನೆಯನ್ನ ಒಂದು ವಿಷಯದ ಬಗ್ಗೆ ಮಾಡಿ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನ ಮತ್ತು ದೈಹಿಕ ಆರೋಗ್ಯವನ್ನ ಹದಗೆಡಿಸ್ಕೊಳ್ತಾ ಇರ್ತೀವಿ. ಸೊ ಈ ಒಂದು ಓವರ್ ಥಿಂಕಿಂಗ್ ಇಂದ ಹೊರಗಡೆ ಬರೋದು ಹೇಗೆ? ಈ ಕೆಲವು ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲು ಏನಿದು ಓವರ್ ಥಿಂಕಿಂಗ್? ಅತಿಯಾಗಿ ಆಲೋಚನೆ ಮಾಡೋದು ಏನು ಅಂತ ನೀವು ಕೇಳೋದಾದ್ರೆ, ಯಾವುದಾದರೂ ವಿಷಯದ ಬಗ್ಗೆ ನಾವು ಪದೇ ಪದೇ ಆಲೋಚನೆ ಮಾಡೋದು. ಈಗ ಕೆಲಸದ ನಿಮಿತ್ತ ಇರಬಹುದು, ಅಥವಾ ಯಾವ್ದಾದ್ರೂ ಮನೆಯಲ್ಲಿ ಕಲಹದ ಒಂದು ವಿಷಯ ಇರಬಹುದು, ಅಥವಾ ಯಾವ್ದಾದ್ರೂ ಒಂದು ಮುಖ್ಯವಾದ ವಿಷಯ ನಿಮ್ಮ ಜೀವನದಲ್ಲಿ ನಿಮಗೆ ಅನ್ಸಿರುತ್ತೋ ಅದರ ಬಗ್ಗೆ ಆಲೋಚನೆಗಳನ್ನ ಮಾಡೋದು. ಪದೇ ಪದೇ ಅವುಗಳನ್ನೇ ಆಲೋಚನೆ ಮಾಡೋದನ್ನ ನಾವು ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆ ಅಂತ ನಾವು ಕರಿತೀವಿ. ನಮ್ಮ ಒಂದು ಆಲೋಚನಾ ವಿಧಾನಗಳು ಸಹ ಕೆಲವೊಂದು ಸರಿ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದು ಎಲ್ಲರಿಗೂ ಸಹ ತಿಳಿದ ಒಂದು ವಿಷಯ. ಈಗ ಅತಿಯಾಗಿ ನಾವು ಆಲೋಚನೆಯನ್ನ ಮಾಡೋದಾಗ್ಲಿ ಅಥವಾ ನಕಾರಾತ್ಮಕವಾಗಿ ಆಲೋಚನೆಗಳನ್ನ ಮಾಡೋದಾಗ್ಲಿ ಮಾಡುವುದರಿಂದ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗುವ ಹಲವಾರು ನಾವು ಟ್ರಾನ್ಸ್ಮಿಟರ್ಸ್ ಅಂತ ಏನ್ ಕರಿತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಇದರಲ್ಲಿ ವ್ಯತ್ಯಾಸಗಳನ್ನ ನಾವು ನೋಡ್ತೀವಿ. ಆಮೇಲೆ ನಮ್ಮ ದೈಹಿಕ ಆರೋಗ್ಯದಲ್ಲಿನೂ ಸಹ ಏರುಪೇರನ್ನ ನಾವು ಕಾಣ್ತೀವಿ. ಅಂದ್ರೆ ತುಂಬಾ ಜಾಸ್ತಿ ತಲೆನೋವು ಬರಬಹುದು, ಅಥವಾ ಕಣ್ಣಿನ ಒಂದು ದೃಷ್ಟಿ ಮಂದ ಆಗಬಹುದು ಆಲೋಚನೆ ತುಂಬಾ ಮಾಡಿದಾಗ, ಅಥವಾ ನಮಗೆ ಹಸಿವು ಆಗದೇ ಇರಬಹುದು, ಅಥವಾ ಅತಿಯಾಗಿ ಹಸಿವು ಆಗ್ತಾ ಇರ್ಬೋದು. ಅಂದ್ರೆ ಊಟ ಮಾಡ್ದೇನೆ ಇರಬಹುದು ಅಥವಾ ಅತಿಯಾಗಿ ತಿನ್ನೋದು. ಹಸಿವು ಆಗಿದ್ರೂನು ಸಹ ತಿನ್ನೋದು, ಹಸಿವು ಆಗದೇ ಇದ್ರೂನು ಸಹ ತಿನ್ನುವುದು. ಈ ಒಂದು ಕಾರ್ಯಗಳಲ್ಲಿನೂ ಸಹ ವ್ಯತ್ಯಾಸವನ್ನ ನಾವು ಕಾಣಬಹುದು. ಈ ಒಂದು ದೈಹಿಕ ಆರೋಗ್ಯನೂ ಸಹ ಇದರಿಂದ ಹದಗೆಡುತ್ತೆ. ಹಲವಾರು ಸಂಶೋಧನೆಗಳ ಪ್ರಕಾರ ಓವರ್ ಥಿಂಕಿಂಗ್ ಅಂದ್ರೆ ಅತಿಯಾಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಅದು ನಮ್ಮ ದೇಹದ ಮೇಲೂ ಸಹ ಪರಿಣಾಮವನ್ನ ಬೀರುತ್ತೆ. ಸೊ ಹೇಗೆ ಈ ಒಂದು ಓವರ್ ಥಿಂಕಿಂಗ್ ಇಂದ ಹೊರಗಡೆ ಬರೋದು ಅಂತ ನೀವು ಕೇಳಿದ್ರೆ, ನಾವು ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದೀವೋ ಅದು ಮೊದಲನೆಯದಾಗಿ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವವನ್ನ ಬೀರ್ತಾ ಇದೆ ಅನ್ನೋದರ ಗಮನವನ್ನ ಮೊದಲು ಇಟ್ಕೊಳ್ಬೇಕಾಗತ್ತೆ. ಆ ವಿಷಯ ಅಂದ್ರೆ ಯಾವ ವಿಷಯವನ್ನ ನಾವು ಆಲೋಚನೆ ಮಾಡ್ತಾ ಇದೀವೋ, ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದೀವೋ ಅಥವಾ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದೀವೋ, ಅಂದ್ರೆ ಒಳ್ಳೆಯ ವಿಷಯವನ್ನು ಅತಿಯಾಗಿ ಆಲೋಚನೆ ಮಾಡ್ತಾ ಇದೀವೋ, ಅಥವಾ ಕೆಟ್ಟ ವಿಷಯಗಳು ಅಂದ್ರೆ ನಮ್ಮ ಒಂದು ದೇಹಕ್ಕೆ ಅನಾನುಕೂಲವನ್ನು ಉಂಟು ಮಾಡುವಂತಹ ವಿಷಯಗಳು, ನಕಾರಾತ್ಮಕವಾಗಿ ಆಲೋಚನೆಯನ್ನು ತುಂಬಾ ಮಾಡ್ತಾ ಇದೀವೋ, ಯಾಕೆ ನನ್ನ ಜೀವನದಲ್ಲಿ ಹೀಗಾಯ್ತು, ನನಗೆ ಯಾವಾಗ್ಲೂನು ಸಹ ಹೀಗೆ ಯಾಕೆ ಆಗುತ್ತೆ, ನನ್ನ ಜೀವನದಲ್ಲಿ ಏಳ್ಗೆನೇ ಇಲ್ಲ, ಅಥವಾ ನಾನು ಯಾವಾಗ್ಲೂ ದುಃಖಿತವಾಗಿರ್ತೀನಿ, ಈ ತರ ಈ ಹಲವಾರು ನಕಾರಾತ್ಮಕ ವಿಷಯಗಳನ್ನ ಪದೇ ಪದೇ ಆಲೋಚನೆ ಮಾಡೋದು ದಿನದಲ್ಲಿ. ಇದು ತುಂಬಾ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ಆದರೆ ಸಕಾರಾತ್ಮಕವಾಗಿ ಅಂದ್ರೆ, ನಾನು ಈ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ, ಇದನ್ನ ಸಾಧಿಸಕ್ಕೆ ಏನ್ ಮಾಡ್ಬೇಕು, ನಾನು ಈ ಕೆಲಸ ಮಾಡಿದ್ರೆ ಒಳ್ಳೇದಾ ಕೆಟ್ಟದ್ದಾ, ಈ ತರ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡೋದನ್ನು ಸಹ, ತುಂಬಾ ಆಲೋಚನೆ ಮಾಡಿದಾಗನು ಸಹ ಇದು ಪರಿಣಾಮ ಬೀರುತ್ತೆ. ಆದ್ರೆ ತುಂಬಾ ನಕಾರಾತ್ಮಕವಾಗಿ ಆಲೋಚನೆ ಮಾಡಿದಾಗ ನಕಾರಾತ್ಮಕ ಪರಿಣಾಮಗಳು ನಮ್ಮ ಒಂದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡರ ಮೇಲೂ ಸಹ ಪರಿಣಾಮ ಬೀರುತ್ತೆ. ಸೊ ಇದರಿಂದ ನಾವು ಹೊರಗ್ ಬರೋದು ಹೇಗೆ ಅಂತ ನೀವು ಆಲೋಚನೆ ಮಾಡಿದಾಗ, ಮೊದಲು ನಾವು ಆಲೋಚಿಸುತ್ತಿರುವ ಯಾವುದಾದರೂ ವಿಷಯ ಅದು ನಮಗೆ ಸೂಕ್ತವಾಗಿದೆಯಾ, ನಮ್ಮ ಜೀವನದಲ್ಲಿ ಅದರ ಪಾತ್ರ ಏನು, ಅದನ್ನ ಆಲೋಚನೆ ಮಾಡೋದನ್ನ ಹೇಗೆ ನಾವು ಬಿಡಬೇಕು ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ಅದರ ಬದಲಾಗಿ ಸಕಾರಾತ್ಮಕ ಆಲೋಚನೆ ಮಾಡೋದಕ್ಕೆ ರೂಢಿಯನ್ನ ಮಾಡ್ಕೊಳ್ಬೇಕು. ಅಂದ್ರೆ ಈ ವಿಷಯದಿಂದ ನನಗೆ ನನ್ನ ಜೀವನದಲ್ಲಿ ತುಂಬಾ ಒಂದು ನಕಾರಾತ್ಮಕ ಪ್ರಭಾವ ಬೀರ್ತಾ ಇದೆ ಅಂದಾಗ ಅವುಗಳನ್ನ ಕೈ ಬಿಡೋದಕ್ಕೆ ನೀವು ಆಲೋಚನೆ ಮಾಡ್ಬೇಕಾಗತ್ತೆ. ಹೇಗೆ ನಮ್ಮ ಜೀವನದಲ್ಲಿ ಯಾವ ಕಾರ್ಯಗಳಿಂದ ಉನ್ನತಿಯನ್ನ ನಾವು ಪಡೆದುಕೊಳ್ಬೇಕು ಅನ್ನೋದನ್ನ ಈ ರೀತಿಯ ಒಂದು ಆಲೋಚನೆಗಳನ್ನ ನಾವು ಮಾಡೋದಕ್ಕೆ ಶುರು ಮಾಡ್ಬೇಕಾಗತ್ತೆ. ಇಲ್ಲಿ ವ್ಯಕ್ತಿ ಮತ್ತು ಸ್ಥಳ ಈ ಎಲ್ಲಾ ವಿಷಯಗಳನ್ನು ಸಹ ಪ್ರಭಾವ ಬೀರುತ್ತೆ. ನಾವು ಎಲ್ಲಿರ್ತೀವಿ, ಎಲ್ಲಿ ವಾಸ ಮಾಡ್ತಾ ಇದೀವಿ, ಅಲ್ಲಿಯ ವಾತಾವರಣ ಏನು, ನಮ್ಮ ಜೊತೆಗಿರುವ ವ್ಯಕ್ತಿಗಳು ಹೇಗಿದ್ದಾರೆ, ನಮ್ಮ ಒಂದು ಸಂಪ್ರದಾಯಗಳು, ಇವೆಲ್ಲವನ್ನು ಸಹ ನಮ್ಮ ಒಂದು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತೆ. ಆಮೇಲೆ ನಮ್ಮ ಆಲೋಚನೆಗಳನ್ನ ಕೈ ಬಿಡೋದಕ್ಕೆ ಮತ್ತು ಅವುಗಳನ್ನ ಆಲೋಚನೆ ಮಾಡೋದಕ್ಕೂ ಸಹ ಈ ಎಲ್ಲಾ ಅಂಶಗಳು ಪ್ರೇರಣೆಯನ್ನ ಪಡೆದುಕೊಂಡಿರುತ್ತೆ.
ಸೊ ನಾವು ಯಾವುದೇ ಒಂದು ವಿಷಯವನ್ನ ಯೋಚನೆ ಮಾಡ್ತಾ ಇದ್ದೀವಿ ಅಂದಾಗ ಅದು ಮಿತಿಯಲ್ಲಿದ್ದರೆ ತುಂಬಾ ಒಳ್ಳೆಯದು. ನೀವು ಯಾವುದೇ ವ್ಯಕ್ತಿಯನ್ನ ತೆಗೆದುಕೊಳ್ಳಿ, ಸಮಸ್ಯೆಗಳು ಇಲ್ಲದೆ ಜೀವನ ಇಲ್ಲವೇ ಇಲ್ಲ. ಹಾಗೆ ನಾವು ನಾವು ಸುಲಭವಾಗಿ ಹೇಳ್ಬಹುದು, ಆದರೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಬಂದಾಗ ಎದುರಿಸೋದು ತುಂಬಾ ಕಷ್ಟ. ಆದರೆ ಅವುಗಳಿಂದ ಹೇಗೆ ಹೊರಗೆ ಬರ್ಬೇಕು ಅನ್ನುವ ಒಂದು ಆಲೋಚನೆಯನ್ನು ನಾವು ಮಾಡಿದಾಗ ಈ ಒಂದು ಅತಿಯಾದ ಆಲೋಚನೆಯಿಂದ ಹೊರಗೆ ಬರಬಹುದು. ನಮಗೆ ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು ಇವುಗಳನ್ನ ಮೊದಲು ನಾವು ನಿರ್ಧರಿಸಬೇಕಾಗತ್ತೆ. ಆ ಒಂದು ನಿರ್ಧಾರವನ್ನ ನೀವೇ ತೆಗೆದುಕೊಳ್ಬೇಕು. ಯಾವಾಗ್ಲೂ ಸಹ ಒಂದೇ ವಿಷಯವನ್ನ ಆಲೋಚನೆ ಮಾಡೋದು ಒಳ್ಳೇದಲ್ಲ. ನೀವು ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರೋ ಅದನ್ನ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ವಹಿಸಿ. ಬೇರೆ ವಿಷಯಗಳಂದ್ರೆ ನೀವು ಅತಿಯಾಗಿ ಆಲೋಚನೆ ಮಾಡ್ತಿರುವ ವಿಷಯವನ್ನ ಬಿಟ್ಟು ಬೇರೆ ವಿಷಯದ ಕಡೆಗೆ ನಿಮ್ಮ ಒಂದು ಗಮನವನ್ನ ಹರಿಸಿ. ನಿಮ್ಮ ಒಂದು ಗಮನ ಯಾವಾಗ್ಲೂನು ಸಹ ಅತಿಯಾಗಿ ಆಲೋಚನೆ ಮಾಡೋ ವಿಷಯದ ಕಡೆಗೆ ಹೋಗ್ಲೇಬಾರದು. ಖಡಾಖಂಡಿತವಾಗಿ ನಿಮ್ಮ ಒಂದು ರೂಢಿಗಳನ್ನ ಅದನ್ನ ತಡೆಗಟ್ಟೋದ್ರಲ್ಲೇ ಇರ್ಬೇಕು. ನಾನು ಈ ವಿಷಯವನ್ನ ಆಲೋಚನೆ ಮಾಡುವುದು ಬೇಡ. ಇದರಿಂದ ನನ್ನ ಒಂದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ಹದಗೆಡುತ್ತೆ ಅನ್ನುವ ಒಂದು ಅಂಶವನ್ನ ನೀವು ಯಾವಾಗ್ಲೂನು ಸಹ ಗಮನದಲ್ಲಿಟ್ಕೊಂಡಿರ್ಬೇಕು. ಮತ್ತೆ ನಿಮ್ಮನ್ನ ನೀವು ಜಾಗೃತರನ್ನಾಗಿ ಮಾಡ್ತಾ ಇರ್ಬೇಕು ಅವಾಗವಾಗ. ಇಲ್ಲ, ಈ ವಿಷಯವನ್ನು ನಾನು ಆಲೋಚನೆ ಮಾಡುವುದು ಬೇಡ. ಈ ತರದ ವಿಷಯಗಳು ನಿಮ್ಮಕ್ಕೆ ನೀವೇ ಹೇಳ್ಕೊಳ್ತಾ ಇರ್ಬೇಕಾಗತ್ತೆ. ಇದರಿಂದ ತುಂಬಾ ಅನುಕೂಲಗಳು. ನೀವು ಅತಿಯಾಗಿ ಆಲೋಚನೆಯಿಂದ ಹೊರಗ್ ಬರೋದಕ್ಕೆ ಆಗೇ ಆಗತ್ತೆ. ಅತಿಯಾದ ಆಲೋಚನೆಯಿಂದ ಜನರು ಹೊರಗ್ ಬರ್ಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು. ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.